ಶ್ರೀ ಗುರುಭ್ಯೋ ನಮಃ. ಆತ್ಮಾವ ಅರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂಥೇಳಿ ಆತ್ಮನ ಕುರಿತಾಗಿ ಧ್ಯಾನ ಮಾಡಬೇಕು ಅಂತ ಬರ್ತದೆ. ಅವನ ಕುರಿತಾಗಿ ಶ್ರವಣ ಮಾಡಬೇಕು, ಮನನ ಮಾಡಬೇಕು ಮತ್ತು ಧ್ಯಾನ ಮಾಡಬೇಕು. ಧ್ಯಾನ ಮಾಡುವುದು ಹೇಗೆ ಅಂತ ನಮ್ಮಲ್ಲಿ ಶಾಸ್ತ್ರಗಳು, ಭಗವದ್ಗೀತೆ, ಭಾಗವತ ಮೊದಲಾದ ಶಾಸ್ತ್ರಗಳು ನಮಗೆ ಚೆನ್ನಾಗಿ ಕಲಿಸಿಕೊಟ್ಟಿವೆ. ಹಾಗೆ ಕೃಷ್ಣ ಮಂತ್ರ, ಗಾಯತ್ರಿ ಮಂತ್ರ ಹಿಡಿದು ಪ್ರತಿಯೊಂದು ಕೂಡ ಧ್ಯಾನ ಶ್ಲೋಕ ಅಂತಿದೆ. ಅಲ್ಲಿರುವ ಅಲ್ಲೇನು ಭಗವಂತನ ರೂಪ ವರ್ಣಿತ ಆಗಿರ್ತದೆ ಅದನ್ನು ಚಿಂತನೆ ಮಾಡಬೇಕು ಅಂತಿದೆ. ಇಷ್ಟೆಲ್ಲ ಸಂಪದ್ಭರಿತವಾದಂಥ ಒಂದು ಪರಂಪರೆ ನಮ್ಮದಿದೆ. ಹೇಗೆ ಧ್ಯಾನ ಮಾಡಬೇಕು ಅನ್ನೋದನ್ನು ಶಾಸ್ತ್ರ ನಮಗೆ ಹೇಳಿದೆ. ಭಗವಂತನ ನಾಮಸ್ಮರಣೆ ಇಲ್ಲದೆ ಯಾವ ಕೆಲಸವನ್ನೂ ಮಾಡಬಾರದು ಅಂತ ನಮ್ಮ ಶಾಸ್ತ್ರದ ಆದೇಶ ಇದೆ. ಶೃಣ್ವನ್ ಗೃಣನ್ ಸಂಸ್ಮರಯಂ ಇಷ್ಟ ಚಿಂತೆಯನ್ ನಾಮಾನಿ ರೂಪಾನಿ ಚ ಮಂಗಲಾನಿತೆ. ಭಾಗವತವು ಕೂಡ ಏನೇ ಮಾಡುವಾಗಲೂ, ಯಾವುದೇ ಕೆಲಸವನ್ನು ಮಾಡುವಾಗಲೂ ಕ್ರಿಯಾಸು ಯಸ್ತ್ವಚ್ಚರಣಾರವಿಂದಯೋಹೋ, ಲೌಕಿಕ ಕೆಲಸಗಳನ್ನು ಅಡುಗೆ ಮಾಡುವುದು, ಕಸ ಗುಡಿಸುವುದು ಮೊದಲಾದ ಕೆಲಸಗಳನ್ನು ಮಾಡುವಾಗಲೂ ಕೂಡ ಭಗವಂತ ನಾಮಸ್ಮರಣೆ ಮಾಡ್ತಿರಬೇಕು ಅಂತ ಹೇಳಿದೆ. ನಾಮಾನಿ ರೂಪಾಣಿ ಚ ಮಂಗಲಾನಿತೆ, ಭಗವಂತನ ನಾಮಗಳನ್ನು ಮತ್ತು ಅವನ ಕಲ್ಯಾಣತಮವಾದ ರೂಪವನ್ನು ಚಿಂತನೆ ಮಾಡಬೇಕು ಅಂತ. ಆ ಥರ ಮಾಡಿದರೆ ಅದು ಸಂಸಾರಕ್ಕೆ ಪರಿಹಾರಕ್ಕಾಗ್ತದೆ ಅಂತ ಶಾಸ್ತ್ರ ಹೇಳಿದೆ. ಇಷ್ಟು ಸಂಪದ್ಭರಿತವಾದ ಪರಂಪರೆ ನಮ್ಮಲ್ಲಿದ್ದರೂ ಕೂಡ ಅನೇಕ ಜನ ಇವತ್ತು ಧ್ಯಾನ ಅನ್ನುವ ಹೆಸರಿನಲ್ಲಿ ಯಾವುದ್ಯಾವುದಕ್ಕೂ ಬಲಿ ಬೀಳ್ತಿದ್ದಾರೆ. ಭಾರತೀಯರೇ ಬಲಿ ಬೀಳ್ತಿರೋದು ತುಂಬ ಖೇದ ಮತ್ತು ಆಶ್ಚರ್ಯದ ಸಂಗತಿ. ಹೀಗಿರುವಾಗ ಪಾಶ್ಚಾತ್ಯರಿಗಂತೂ ಏನೂ ಗೊತ್ತಿರೋದಿಲ್ಲ. ಅವರು ಧ್ಯಾನ ಎಂಬ ಹೆಸರಿನಿಂದ ಇದೇನೇನನ್ನು ಕಲಿತಾ ಇದ್ದಾರೆ. ಧ್ಯಾನ ಎಂಬುದು ಹೇಗೆ ಮಾಡಬೇಕು ಅಂದರೆ, ಪರಮಾತ್ಮನ ಬಗ್ಗೆ ಧ್ಯಾನ ಮಾಡಬೇಡ್ರಿ. ಪರಮಾತ್ಮನ ಬಗ್ಗೆ ನೀವು ಇದು ಆಸ್ತಿಕರೇ ಹೇಳೋ ಮಾತು, ಅವರೇನು ನಾಸ್ತಿಕರಲ್ಲ. ಬೇರೆ ಸಂದರ್ಭದಲ್ಲಿ ಭಗವಂತನ ಪೂಜೆ ಮಾಡ್ತಾರೆ, ಅದನ್ನೆಲ್ಲ ಮಾಡಿಯೇ ದಿನದ ಕೆಲಸ ಪ್ರಾರಂಭ ಮಾಡ್ತಾರೆ, ಆಸ್ತಿಕರೇ. ಆದರೆ ಧ್ಯಾನ ಮಾಡುವಾಗ ಮಾತ್ರ ಭಗವಂತನ ಧ್ಯಾನ ಮಾಡಬೇಡ್ರಿ. ನಿಮ್ಮ ಬಾಡಿ, ನಿಮ್ಮ ಸೆಲ್ಫ್, ನಿಮ್ಮ ಶ್ವಾಸೋಚ್ಛ್ವಾಸ ಇದರ ಮೇಲೆ ಮಾತ್ರ ಗಮನ ಕೇಂದ್ರೀಕರಿಸಿರಿ, ಶ್ವಾಸವನ್ನು ಗಮನಿಸಿರಿ. ಹೀಗೆ ಮಾತ್ರ ಹೇಳ್ತಾರೆ. ಭಗವಂತನ ಬಗ್ಗೆ ಅದರಲ್ಲಿ ಧ್ಯಾನ ಮಾಡಲೇಬೇಡಿ ನೀವು ಅಂತ ವಿಪಶ್ಚನ ಧ್ಯಾನ ಅನ್ನೋದನ್ನು ಜನರ ತಲೆಯಲ್ಲಿ ತುರುಕಿದ್ದಾರೆ. ಅದೊಂದು ಅಪಾಯಕಾರಿಯಾದಂಥ ಸಂಗತಿ. ಇಂಥ ಧ್ಯಾನದಿಂದ ಏನು ಲಾಭ ಆಗೋದಿಲ್ಲ. ತಾತ್ಕಾಲಿಕವಾಗಿ ತಾತ್ಕಾಲಿಕವಾದ ಸಮಾಧಾನ ಸಿಗಬಹುದಷ್ಟೇ. ಯಾಕೆ ಅಂದರೆ, ಹಿಂದೆ ನಾನು ಕೂಡ ಅಧ್ಯಯನ ಮಾಡುವಾಗ ನಮ್ಮ ಗುರುಗಳ ಹತ್ರನೂ ವಿಶೇಷವಾಗಿ ಈ ಸಂದರ್ಭದಲ್ಲಿ ಹರಿದಾಸ ಭಟ್ರನ್ನ ನೆನಪು ಮಾಡ್ಕೋಬೇಕು ಅಂತ ಪ್ರಯತ್ನ ಪಡ್ತೇನೆ. ಯಾಕೆ ಭಗವಂತನೇ ನೆನಬೇಕು ಧ್ಯಾನ ಮಾಡುವಾಗ ಅಂದರೆ, ಚಿಕ್ಕ ಮಕ್ಕಳಿಗೂ ಏನೋ ಒಂದು ಅಪಾಯಕಾರಿಯಾದಂಥ ಚಾಕು, ಚೂರಿ ಮೊದಲಾದ ವಸ್ತುಗಳ ಜೊತೆ ಆಟ ಆಡ್ತಿರ್ತಾರೆ. ಆಗ ಅವ್ರ ಕೈಯಿಂದ ಅದನ್ನು ಕಸಿಕೊಂಡ್ರೆ ಅವರು ಅಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವ್ರ ಕೈಗೆ ಮತ್ತೊಂದು ಯಾವುದೋ ಅಪಾಯಕಾರಿ ಅಲ್ಲದೇ ಇರುವಂಥ ಆಟಿಕೆ ಸಾಮಾನು ಕೊಡಬೇಕು. ಆವಾಗ ಅವರು ಅದ್ರಲ್ಲಿ ತೊಡಗುತ್ತಾರೆ, ಮುಂದೆ ಸಮಾಧಾನ ಪಡ್ತಾರೆ. ಹಾಗೆ ನಮ್ಮ ಇಂದ್ರಿಯಗಳ ಸ್ವಭಾವ, ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯ, ಹಾಗೆ ಮನಸ್ಸಿನ ಸ್ವಭಾವ, ಪ್ರಾಕೃತಿಕ ವಿಷಯದ ಕಡೆಗೆ ಧಾವಿಸುವುದು ಅದರ ಸ್ವಭಾವ. ಅದನ್ನು ನೀವು ವಿಷಯಗಳಿಂದ ದೂರ ಇಡಿ, ಭಗವಂತನ ಕಡೆ ಗಮನ ಕೇಂದ್ರೀಕರಿಸಬೇಡಿ. ಕೇವಲ ದೇಹ, ಮನಸ್ಸು ಮತ್ತು ಶ್ವಾಸೋಚ್ಛ್ವಾಸದ ಕಡೆಗೆ ಮಾತ್ರ ಗಮನ ಕೇಂದ್ರೀಕರಿಸಿರಿ ಅಂದರೆ, ನಿಮ್ಮ ಮನಸ್ಸು ತತ್ಕಾಲದಲ್ಲಿ ಏನೋ ಒಂದು ಸ್ವಲ್ಪ ಅದಕ್ಕೆ ಕೇಳಬಹುದು ಅದನ್ನು. ಆದರೆ ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ, ಬಹಳ ಪ್ರಬಲವಾದದ್ದು ಮನಸ್ಸು. ಅದನ್ನು ನೀವು ಹೀಗೆ ಭಗವಂತನ ಧ್ಯಾನದ ಸಹಾಯವಿಲ್ಲದೆ, ಭಗವಂತನ ಮಂಗಲ ರೂಪದ ಧ್ಯಾನದ ಸಹಾಯ ಇಲ್ಲದೇನೆ, ಅವನ ಅನುಗ್ರಹದ ಬಯಕೆಯೂ ಇಲ್ಲದೇನೆ ಏನೋ ಧ್ಯಾನ ಮಾಡ್ತೀನಿ ಅಂತ ಹೊರಟ್ರೆ ಮತ್ಯಾವುದೋ ಕಾಲದಲ್ಲಿ ಅದು ಬರ್ಸ್ಟ್ ಆಗುವಂಥ ಸಾಧ್ಯತೆ ಇರ್ತದೆ ಅಂತ ನನ್ನದೊಂದು ಆಲೋಚನೆ. ಆದ್ದರಿಂದ ಅಂಥ ಧ್ಯಾನದಿಂದ ಯಾವ ಉಪಯೋಗವೂ ಇಲ್ಲ. ಕನಿಷ್ಠ ಪಕ್ಷ ಶಾಸ್ತ್ರದ ಹಿನ್ನೆಲೆ ಇರುವಂಥ ವ್ಯಕ್ತಿಗಳಾದರು ನಮ್ಮ ಭಾರತದವರು, ಅವರು ಯಾವುದೇ ಜಾತಿ, ಯಾವುದೇ ವರ್ಗಕ್ಕೆ ಸಂಬಂಧಪಟ್ಟವರು ಇರಲಿ, ಶಿವನನ್ನು ಆರಾಧನೆ ಮಾಡಲಿ, ವಿಷ್ಣುವನ್ನು ಆರಾಧನೆ ಮಾಡಲಿ, ಬುದ್ಧನನ್ನು ಆರಾಧನೆ ಮಾಡಲಿ, ಮತ್ತಾರು ಗಣೇಶನನ್ನು, ದುರ್ಗೆಯನ್ನು ಆರಾಧನೆ ಮಾಡಲಿ, ಆ ದೇವರ ದೇವಿಯ ಒಂದು ಕಲ್ಯಾಣ ರೂಪವನ್ನು ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾ ನಮ್ಮ ಮನಸ್ಸಿನಲ್ಲಿ ಅಲ್ಲಿ ತೊಡಗಿಸಿದಾಗ ಮಾತ್ರ ಮನಸ್ಸಿಗೆ ಈ ಕಡೆ ಲೌಕಿಕ ವಿಷಯಗಳ ಕಡೆಗೆ ಸೆಳೆತ ಕಡಿಮೆ ಆಗ್ತದೆ. ನೀವು ಅದನ್ನು ಎಲ್ಲವೂ ಬಿಟ್ಟು ಕೇವಲ ದೇಹದ ಮೇಲೆ, ಶ್ವಾಸೋಚ್ಛ್ವಾಸದ ಮೇಲೆ ಮತ್ತು ಸೆಲ್ಫ್ ಮೇಲೆ, ಸೆಲ್ಫ್ ಅಂದರೆ ಆತ್ಮ ಅಂತಾರೆ, ಆತ್ಮದ ಬಗ್ಗೆ ನಮಗೆ ಈಗ ಏನು ಅರಿವಿದೆ, ಆತ್ಮದ ಮೇಲೆ ಏನು ಕೇಂದ್ರೀಕರಿಸೋದು? ಸರಿ, ಕೇಂದ್ರೀಕರಿಸಿ ಅಂತ ಅವ್ರು ಹೇಳ್ತಾರೆ. ಅವರೇನೋ ಕಮಾಂಡ್ ಮಾಡ್ತಾರೆ, ಯೋಗ ಕಲಿಸುವವರು, ಪ್ರಾಣಾಯಾಮ ಕಲಿಸುವವರು. ಇವರೇನೋ ಅದನ್ನು ಫಾಲೋ ಮಾಡಿದ್ದೀವಿ ಅಂತ ತಿಳ್ಕೊಂಡು ಧನ್ಯತೆ ಭಾವ ಅನುಭವಿಸ್ತಾರೆ. ಇದು ಎಲ್ಲ ಹೆಚ್ಚು ಆಗಿನ ಕಾಲದಲ್ಲಿ ಒಂದು ಸ್ಟ್ರೆಸ್ ಕಡಿಮೆ ಆಗುವುದು, ಸ್ಟ್ರೆಸ್ ಬಸ್ಟರ್ ಅನ್ಕೋಬಹುದಿತ್ತು. ಆದರೆ ದೀರ್ಘಕಾಲದಲ್ಲಿ ಅದು ಮುಕ್ತಿಗೆ ಸಾಧನ ಆಗೋದಿಲ್ಲ. ಕೇವಲ ವಾಯು ನಿರೋಧ ಮಾಡಿ, ಇಲ್ಲಿ ವಾದಿರಾಜ ಸ್ವಾಮಿಗಳು ಮಾತ್ರ ಬಂದಿರುವುದು ಅದೇ. ಕೇವಲ ವಾಯು ನಿರೋಧದಿಂದಲೇ, ಭಗವಂತನ ಧ್ಯಾನವಿಲ್ಲದೆ ವಾಯುವನ್ನು ನಿರೋಧ ಮಾಡಿದಾಗ ಮಾತ್ರ
ನಮಗೆ ಮೋಕ್ಷದ ಅದು ವಾಯು ನಿರೋಧ ಅಂದರೆ ಪ್ರಾಣಾಯಾಮ ಮಾಡಿದಾಗ ಮಾತ್ರ ಮೋಕ್ಷ ಸಿಗ್ತದೆ ಅಂತ ಆ ಯೋಗದವರು ಹೇಳಿದರೆ ಅದು ನಮಗೆ ಸ್ವೀಕಾರಕ್ಕೆ ಯೋಗ್ಯ ಅಲ್ಲ. ಭಾಗವತ ತಾತ್ಪರ್ಯದಲ್ಲಿ ಏನಿದೆ ಅಂದರೆ ವಾಯೋಶ್ಚ ಪ್ರಕೃತೇಶ್ಚೈವ ಜಯೋ ಭಕ್ತೈವ ನಾನ್ಯಥ. ನೀವು ಇದನ್ನು ಗಮನಿಸಬೇಕು. ವಾಯುವನ್ನು ಅಂದರೆ ಪ್ರಾಣವನ್ನು ಮತ್ತು ಪ್ರಕೃತಿಯನ್ನು, ಪ್ರಕೃತಿ ಅಂದರೆ ಭಗವಂತನ ಒಂದು ಇಚ್ಛಾಶಕ್ತಿ, ಮತ್ತು ಪ್ರಕೃತಿ ಅಂದರೆ ಲಕ್ಷ್ಮೀದೇವಿ, ಪ್ರಕೃತಿ ಅಂದರೆ ಜಡವಾದ ಈ ಪ್ರಕೃತಿ, ಆ ಜಡವಾದ ಪ್ರಕೃತಿಯಿಂದ ಹುಟ್ಟಿರುವ ನಮ್ಮ ದೇಹ, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಪ್ರಾಕೃತ ಅಂಶಗಳನ್ನು ಒಳಗೊಂಡಿರುವಂಥ, ಪ್ರಾಕೃತ ಪ್ರಭಾವಕ್ಕೊಳಗಾಗಿರುವಂಥ ಮನಸ್ಸು, ಇದೆಲ್ಲವನ್ನೂ ನೀವು ಗೆಲ್ಲಬೇಕು ಅಂದರೆ ಭಕ್ತಿಯೈವ ನಾನ್ಯಥ, ಭಕ್ತಿಯಿಂದ ಮಾತ್ರ ಸಾಧ್ಯ. ಆದ್ದರಿಂದ ಭಗವಂತನ ರೂಪವನ್ನು ಕಣ್ಮುಂದೆ ನಾವು ಧ್ಯಾನಿಸದೆ ಕೇವಲ ಪ್ರಾಣಾಯಾಮಗಳ ಮೂಲಕನೋ ಮತ್ಯಾವುದನ್ನು ವಿಪಶ್ಚನ ಧ್ಯಾನದ ಮೂಲಕನೋ ಇದನ್ನೆಲ್ಲ ಮಾಡ್ತೀನಿ ಅಂತ ಹೇಳೋದು ಅದು ದೀರ್ಘಕಾಲದಲ್ಲಿ ಅಪಾಯಕಾರಿನೂ ಆಗಬಹುದು ಮತ್ತು ವ್ಯರ್ಥವೂ ಕೂಡ ಆಗಿಬಿಡ್ಬೋದು. ಒಂದು ಸಂಗತಿಯನ್ನು ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ನಾನು ಅದನ್ನು ಹಿಂದೆ ಹೇಳಿದ್ದೆ ಒಂದ್ಸರಿ, ಅದನ್ನು ಕೂಡ ಒಂದ್ಸರಿ ಈಗ ಇಲ್ಲಿ ಇನ್ನೊಂದ್ಸರಿ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಾವು ಧ್ಯಾನ ಅನೇಕ ಥರದ ಮಂತ್ರಗಳನ್ನೆಲ್ಲ ಹೇಳಿದ್ದಾರೆ, ಅದರ ಧ್ಯಾನ ಶ್ಲೋಕವನ್ನು ಹೇಳಿದ್ದಾರೆ, ಧ್ಯಾನ ವಿಷಯನಾದ ಭಗವಂತನ ಸ್ವರೂಪವನ್ನು ಹೇಳಿದ್ದಾರೆ. ಭಾಗವತ ತಾತ್ಪರ್ಯದಲ್ಲಿ ಒಂದು ಕಡೆ ಹೀಗಿದೆ: ತ್ಯಕ್ವಾ ದೇಹಾಧ್ಯಾತ್ಮಭಾವಂ ಜೀವರೂಪೇ ಹೃದಯ ಸ್ಥಿತೆ ದೃಷ್ಟ್ವಾತ್ಮಭಾವಂ ತಂಚಾಪಿ ಹರಿಪಾದಾಜ್ಯ ಸಂಸ್ಥಿತಂ ಯದಾ ಪಶ್ಯತ್ಯಾಪರೋಕ್ಷಾತ್ ತದಾ ಮುಕ್ತಿ ಉಪೇತ್ಯಸೌ ಅಂತ. ನೀವು ಬಾಡಿ ಮೇಲೆ, ಶ್ವಾಸೋಚ್ಛ್ವಾಸದ ಮೇಲೆ ಮತ್ತು ನಿಮ್ಮ ಸೆಲ್ಫ್ ಮೇಲೆ ಗಮನ ಕೇಂದ್ರೀಕರಿಸುವುದು ತಪ್ಪಲ್ಲ, ಆದರೆ ಅಲ್ಲೇ ಗಮನ ಕೇಂದ್ರೀಕರಿಸಿ ನಿಲ್ಲಬಾರ್ದಷ್ಟೇ. ಹಾಗಾದ್ರೆ ಏನು ಮಾಡಬೇಕು ಅಂದರೆ, ಈಗ ನಾನು ಅದನ್ನು ಹಿಂದೆ ಹೇಳಿದ್ದೆ, ಒಂದ್ಸರಿ ಧ್ಯಾನಕ್ಕೆ ಕೂತ್ಕೊಂಡು ನಮ್ಮ ದೇಹವನ್ನು, ನಮ್ಮ ಸ್ವರೂಪವನ್ನೆಲ್ಲ ಒಂದ್ಸರಿ ನೆನಪು ಮಾಡ್ಕೊಳ್ಳೋಣ. ನಮಗೆ ಆತ್ಮದ ಅರಿವೇನು ಈಗಿಲ್ಲ. ಈ ದೇಹವನ್ನು ನಾವು ನೋಡೋಣ. ಈ ದೇಹವೇ ನಾನಲ್ಲ, ಈ ಇಂದ್ರಿಯವೇ ಕರ್ಮೇಂದ್ರಿಯ ನಾನಲ್ಲ, ಈ ಜ್ಞಾನೇಂದ್ರಿಯ ನಾನಲ್ಲ, ಈ ಮನಸ್ಸು ನಾನಲ್ಲ ಅಂತ ಒಂದ್ಸರಿ ಆಲೋಚನೆ ಮಾಡಲಿಕ್ಕೆ ಪ್ರಯತ್ನ ಪಡೋಣ. ದೇಹಾಧ್ಯಾತ್ಮಭಾವಂ ತ್ಯಕ್ತ್ವ, ದೇಹವೇ, ದೇಹ, ಇಂದ್ರಿಯ, ಮನಸ್ಸು ಮೊದಲಾದದ್ದು ನಾನಲ್ಲ ಅನ್ನೋದನ್ನು ತಿಳ್ಕೊಳ್ಳೋಣ. ನಾನೇ ದೇಹ, ನಾನೇ ಇಂದ್ರಿಯ ಅಂತ ಅನ್ನೋದನ್ನು ಬಿಡೋಣ. ತ್ಯಕ್ತ್ವಾ ದೇಹಾಧ್ಯಾತ್ಮಭಾವಂ ಜೀವರೂಪೇ ಹೃದಯಸ್ಥಿತೆ. ಇನ್ನು ಹಾಗಾದ್ರೆ ನಾನು ಯಾರು ಅಂದರೆ, ನಾನು ಅನಾದಿನಿತ್ಯನಾದಂಥ ಒಂದು ಜೀವ, ನಾನು ಭಗವಂತನ ಪಾದಕಮಲದಲ್ಲಿ ಇದ್ದೇನೆ ಅಂತ ಧ್ಯಾನ ಮಾಡ್ಬೇಕಂತೆ. ಜೀವರೂಪೇ ಹೃದಯಸ್ಥಿತೆ ದೃಷ್ಟ್ವಾ ಆತ್ಮಭಾವಂ ತಂಚಾಪಿ. ನಮ್ಮ ಇಡೀ ಪರ್ಸನಾಲಿಟಿಯಲ್ಲಿ ಅನಾದಿನಿತ್ಯವಾದ ಅಪ್ರಾಕೃತವಾದ ಒಂದೇ ಸಂಗತಿ ಅಂದರೆ ಆ ಆತ್ಮ. ಉಳಿದು ದೇಹ, ಇಂದ್ರಿಯ, ದೇಹ, ಕರ್ಮೇಂದ್ರಿಯ, ಮನಸ್ಸು ಯಾವುದು ಕೂಡ ಅಪ್ರಾಕೃತವಾದ್ದಲ್ಲ. ಆದ್ದರಿಂದ ಅದ್ಯಾವುದು ನಾನಲ್ಲ ಅಂತ ತಿಳಿದು, ಅಪ್ರಾಕೃತವಾದ ವ್ಯಕ್ತಿ ಅಂದರೆ ನಾನೊಬ್ಬ ಆತ್ಮ ಮಾತ್ರ, ನಾನು ಭಗವಂತನ ಪ್ರತಿಬಿಂಬ, ಅವನು ಬಿಂಬ ಅಂತ ಭಾವಿಸಿ ತಂಚಾಪಿ ಹರಿಪಾದಾಬ್ಜ ಸಂಸ್ಥಿತಂ, ಭಗವಂತನ ಪಾದ ಕಮಲದ, ಭಗವಂತ ನಿಂತಿದ್ದಾನೆ ಅಥವಾ ಕೂತ್ಕೊಂಡಿದ್ದಾನೆ, ಅವನ ಪಾದ ಕಮಲದಲ್ಲಿ ಕೆಳಗೆ ಈ ಜೀವ ನಾನು ಕೂತಿದ್ದೇನೆ ಅಂತ ಯದಾ ಪಶ್ಯತಿ ಅಪರೋಕ್ಷಾತ್. ಇದು ನೋಡಿ, ಅಪರೋಕ್ಷದಿಂದ ನಾವು ಇದನ್ನು ಕಾಣಬೇಕಂತ. ಇದೊಂದು ಸಾಧನೆ, ತುಂಬ ನಮಗೆ ಭರವಸೆ ಕೊಡುವಂಥ ಒಂದು ಸಾಧನೆಯೂ ಕೂಡ ಹೌದು. ಭಗವಂತನ ಪಾದ ಕಮಲದಲ್ಲಿ ನಾನು ಇದ್ದೇನೆ ಅಂದರೆ ನಮ್ಮ ಎಲ್ಲ ಥರದ ಐಹಿಕ ಕಷ್ಟಗಳಿಗೂ ಮತ್ತು ಆಧ್ಯಾತ್ಮಿಕ ಕಷ್ಟಗಳಿಗೂ ಕೂಡ ಅದೊಂದು ಭಗವಂತ ಯಾವತ್ತು ತನ್ನ ಬಳಿ ನನ್ನನ್ನು ಇಟ್ಕೊಂಡು ಅದನ್ನು ಪರಿಹಾರ ಕೊಡ್ತಿದ್ದಾನೆ ಅಂತ ನಾವು ಭಾವಿಸಲಿಕ್ಕೆ ತುಂಬ ಸುಲಭ ಆಗ್ತದೆ. ಹೀಗೆ ಅಪರೋಕ್ಷವಾಗಿ ಇದನ್ನು ಕಾಣಬೇಕಂತೆ ನಾವು ಮುಂದೆ ಒಂದು ಹಂತದಲ್ಲಿ, ಭಗವಂತನ ಪಾದ ಕಮಲದಲ್ಲಿ ನಾನು ಕೂತಿದ್ದೇನೆ ಅಂತ. ಹಾಗೆ ಕಾಣಬೇಕಾದ್ರೆ ಅದನ್ನು ನಾವು ಧ್ಯಾನ ಮಾಡ್ತಾ ಹೋಗಬೇಕು ಪ್ರತಿನಿತ್ಯ ಸ್ವಲ್ಪ ಹೊತ್ತಾದರೂ ಕೂಡ. ಗಾಯತ್ರಿ, ಅಷ್ಟಾಕ್ಷರ ಮೊದಲಾದವುಗಳ ಧ್ಯಾನವನ್ನು ಮಾಡುವುದರ ಜೊತೆಗೆ ಸ್ವಲ್ಪ ಇದನ್ನೂ ಮಾಡಿದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಯದಾ ಪಶ್ಯತಿ ಅಪರೋಕ್ಷ ತದಾ ಮುಕ್ತಿ ಉಪಯುಕ್ತಸೋ. ಮುಕ್ತಿ ನಿಮ್ಗೆ ಆಗೋದು ಯಾವಾಗ ಅಂದರೆ ಭಗವಂತನ ಪಾದ ಕಮಲದಲ್ಲಿ ನಾನು ಕೂತಿದ್ದೇನೆ. ಇದನ್ನು ಭಾಗವತ ತಾತ್ಪರ್ಯದಲ್ಲಿ ಬೇರೆ ಬೇರೆ ಕಡೆ ಹೇಳಿದ್ದಾರೆ. ಮೊದಲು ಶಾಸ್ತ್ರದ ಪರೋಕ್ಷ ಜ್ಞಾನ, ಇಂಡೈರೆಕ್ಟ್ ಪರ್ಸೆಪ್ಷನ್, ಆಮೇಲೆ ಮನಸ್ಸಿನಿಂದ ಭಗವಂತನ ಸಾಕ್ಷಾತ್ಕಾರ, ಡೈರೆಕ್ಟ್ ಪರ್ಸೆಪ್ಷನ್, ಆದ್ರದು ಮನಸ್ಸಿನಿಂದ ಬಂದದ್ದು. ಮುಂದೆ ಆತ್ಮನಿಂದಲೇ ಡೈರೆಕ್ಟ್ ಪರ್ಸೆಪ್ಷನ್, ಅದಕ್ಕೆ ಸ್ವರೂಪ ಸಾಕ್ಷಾತ್ಕಾರ ಅಂತಾರೆ. ಇಷ್ಟಾದ್ಮೇಲೆ ಮುಕ್ತಿ. ಹೊರತು ಕೇವಲ ವಿಪಶ್ಚನ ಧ್ಯಾನ, ಭಗವಂತನ ಚಿಂತನವೇ ಇಲ್ಲದೆ ಇರುವಂಥ ವಿಪಶ್ಚನ ಧ್ಯಾನ, ಇವೆಲ್ಲವೂ ಕೂಡ ವ್ಯರ್ಥ ಆಗ್ತವೆ. ಒಂದು ಅರ್ಧ ಗಂಟೆ ಆಗಲಿ, ಒಂದು 5 ನಿಮಿಷ ಆಗಲಿ ಭಗವಂತನ ಧ್ಯಾನ ಇಲ್ಲದೇನೆ ಕೇವಲ ದೇಹದ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸ್ತೇವೆ ಅಂತ ಅನ್ನೋದು ಮನಸ್ಸಿಗೆ ಸಮಾಧಾನ ಕೊಡುವಂಥ ವಿಷಯನೇ ಅಲ್ಲ. ನಮಗೆ ಏನು ತರಬೇತಿ ಇದೆ ಮೊದಲಿಂದು, ನಡರಾತ್ರಿ ಎದ್ದರೂ ಕೂಡ ಬೆಳಗ್ಗೆ ಎದ್ದು ಕೂಡಲೇ ಯಾವ ಸಂದರ್ಭದಲ್ಲಿ ಆದರೂ ಭಗವಂತ ನಾಮಸ್ಮರಣೆ ಮಾಡ್ರಿ ಅಂತ ತರಬೇತಿ ಇದೆ. ಶಾಸ್ತ್ರ ಹಾಗೆ ಹೇಳಿದೆ.
ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಠೇತಪಿ. ಶ್ರವಣ ಮನನ ಭಗವಂತನ ಧ್ಯಾನ ಇಲ್ಲದೇನೆ ಒಂದು ಕ್ಷಣವೂ ಇರಬೇಡಿ ಅಂತ ಹೇಳಿದೆ. ಅಂಥ ಸಂದರ್ಭದಲ್ಲಿ ಧ್ಯಾನ ಮಾಡ್ತೀನಿ ಅಂತ ಕೂತ್ಕೊಂಡು ಭಗವಂತನ ನಾಮಸ್ಮರಣೆ ಇಲ್ಲದೆ ಹೋದರೆ, ಅವನ ಮಂಗಳ ರೂಪದ ಚಿಂತನೆ ಇಲ್ಲದೆ ಹೋದರೆ ಅದು ವ್ಯರ್ಥ ಆಗ್ತದೆ. ಇದಕ್ಕೆ ಯಾರು ಕೂಡ ಬಲಿ ಬೀಳಬಾರದು. ಅದು ಬಲಿ ಬೀಳ್ತಿದ್ದಾರೆ ಅಂತ ಅನ್ನೋದು ಈ ತತ್ವಜ್ಞಾನ ಕಲಬೆರಕೆ ಆಗ್ತಾ ಇರುವುದರ ಸಂಕೇತ ಅಷ್ಟೆ. ಅದನ್ನು ದೇವರೇ ಕಾಪಾಡಬೇಕು. ಸಂಪೂರ್ಣಾನಾಂ ಭವೇನ್ ಮೋಕ್ಷ ವಿರಕ್ತಿ ಜ್ಞಾನ ಭಕ್ತಿಭಿ ನಿಯಮೇನ ತಥಾಪಿ ಈರಜಯಾದಿಯುತಯೋಗಿನಾಂ ವಶ್ಯತ್ವಾತ್ ಮನಸ್ಸು ಈಶತ್ ಕಿಂಚಿತ ಪ್ಯಾಪ್ಯತೆ ಧ್ರುವಂ ಅಂತ ವ್ಯಾಸಯೋಗ ಅಂತ ಒಂದು ಮಾತನ್ನು ಆಚಾರ್ಯರು ಉದ್ಧರಿಸ್ತಾರೆ ಗೀತಾ ಪ್ರಸ್ಥಾನದಲ್ಲಿ. ಈಗ ಈರಜಯಾದಿಯುತ ಯೋಗಿನಾಂ, ಈರ ಅಂದ್ರೆ ಪ್ರಾಣಜಯ ಮೊದಲಾದವುಗಳನ್ನು ಸಂಪಾದನೆ ಮಾಡಿದ ಯೋಗಿಗಳಿಗೆ ಮನಸ್ಸು ಹತೋಟಿಗೆ ಬರುವುದರಿಂದ ಸ್ವಲ್ಪ ಬೇಗ ಮುಕ್ತಿ ಸಿಗ್ತದೆ ಅಂತಿದೆ. ಆದರೆ ಆ ಬೇಗ ಮುಕ್ತಿ ಏನು ಸಿಗ್ತದಲ್ಲ, ಅದರಲ್ಲಿ ಆನಂದ ಕಡಿಮೆ. ಅಲ್ಪ ಪ್ರಯತ್ನದಿಂದ ಅಲ್ಪ ಫಲ ಯಾವತ್ತೂ ಕೂಡ ಜಗತ್ತಿನಲ್ಲಿ. ಆದರೆ ಸಂಪೂರ್ಣಾನ ಭವೇನ್ ಮೋಕ್ಷ ವಿರಕ್ತಿ ಜ್ಞಾನ ಭಕ್ತಿವಿಹಿ, ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಸಂಪಾದನೆ ಮಾಡಿ ಆ ಮೂಲಕ ಮುಕ್ತಿಯನ್ನು ಪಡೀಲಿಕ್ಕೆ ಹೋದರೆ ಏತದ್ ಅಭ್ಯಧಿಕಂ ತೇಷಾಂ ತತ್ತೇಜ ಪ್ರವಿಶಂತ್ಯುತ ಅಂತ ಮೋಕ್ಷ ಧರ್ಮ ಪರ್ವದ ಮಾತನ್ನು ಕೂಡ ಅಲ್ಲಿ ಉದ್ಧರಿಸ್ತಾರೆ ಆಚಾರ. ಯಾರು ಜ್ಞಾನ ಮಾರ್ಗದ ಮೂಲಕ, ಭಕ್ತಿಯ ಮೂಲಕ, ಜ್ಞಾನಮುಕ್ತಿ ಭಕ್ತಿಗಳನ್ನು ಅವಲಂಬಿಸಿ ಯಾರು ಭಗವಂತನನ್ನು ಒಲಿಸ್ಕೊಳ್ಳಿಕ್ಕೆ ಹೋಗ್ತಾರೆ, ಜ್ಞಾನ ಭಕ್ತಿಗಳಿಗೆ ತಮ್ಮ ಸಾಧನೆಯಲ್ಲಿ ಆದ್ಯತೆ ಕೊಡ್ತಾರೆ, ಅವರಿಗೆ ಹೆಚ್ಚು ಆನಂದ ಅಂತ ಅಲ್ಲಿ ಬಂದಿದೆ. ಸರಿ, ಈ ಪ್ರಾಣೋಪಾಸನೆ ಪ್ರಾಣಜಯ ಅಂತಿದೆಯಲ್ಲ, ಈ ನಮ್ಮಲ್ಲಿ ಸಾಧಕರು ಎರಡು ಥರ. ಭಗವಂತನಲ್ಲಿ ಭಕ್ತಿ ಜ್ಞಾನಗಳನ್ನು ಕಡಿಮೆ ಮಾಡಿಕೊಂಡು ಪ್ರಾಣಾಯಾಮದ ಮೂಲಕ, ಯೋಗ ಆಸನಗಳ ಮೂಲಕವೇ ಪ್ರಕೃತಿಯನ್ನು ಗೆದ್ದು ಅವರು ಮುಕ್ತಿಯನ್ನು ಪಡಿತಾರೆ. ಆದರೆ ಭಾಗವತ ಏನು ಹೇಳ್ತದೆ, ತೇಷಾಂ ಶ್ರಮಃ ಸ್ಯಾತ್ ನತು ಸೇವಯಾತೆ. ಈ ತಥಾಪಿ ಪ್ರಕೃತಿಂ ಜಿತ್ವಾ ಬಲಿಷ್ಠಾಂ ಪ್ರಕೃತಿಂ ಜಿತ್ವಾ, ಪ್ರಾಣಾಯಾಮ ಯೋಗಾದಿಗಳ ಮೂಲಕವೇ ಕೆಲವರು ಬಲಿಷ್ಠವಾದ ಪ್ರಕೃತಿಯನ್ನು ಗೆಲ್ಲುತ್ತಾರೆ. ಆದರೆ ಅವ್ರಿಗೆ ಶ್ರಮ ಇದೆ ಅಂತ ಆ ಮಾರ್ಗದಲ್ಲಿ. ಮುಕ್ತಿ ಬೇಗ ಸಿಗ್ತದೆ, ಆದರೆ ಶ್ರಮ ಜಾಸ್ತಿ. ಯಾಕಂದರೆ ಅದರಲ್ಲಿ ಜ್ಞಾನ ಭಕ್ತಿಗಳ ಒಂದು ಸಹಕಾರ ಕಡಿಮೆ. ಆದ್ದರಿಂದ ಅವರು ಭಗವಂತನಲ್ಲಿ ಭಕ್ತರೇ, ಆದರೆ ಪ್ರಾಣಾಯಾಮ ಇತ್ಯಾದಿಗಳಿಗೆ ಹೆಚ್ಚು ಬೆಲೆ ಕೊಡ್ತಾರೆ. ಆದ್ದರಿಂದ ಅವರಿಗೆ ಮುಕ್ತಿ ಆಗ್ತದೆ, ಯಾಕಂದರೆ ಭಗವಂತನ ಭಕ್ತರೇ ಆಗಿರೋದ್ರಿಂದ. ಆದರೆ ಅಲ್ಲಿ ಮುಕ್ತಿ ಸುಖ ಕಡಿಮೆ. ಅಲ್ಲಿ ಪ್ರಾಣಜಯ ಅಂತ ಬಂತಲ್ಲ, ಒಂದು ಪ್ರಾಣಾಯಾಮ, ಪ್ರಾಣದ ಮೇಲೆ ಜಯ ಅಂತೇಳಿ. ಈ ಪ್ರಾಣೋಪಾಸನೆ ಮತ್ತು ಪ್ರಾಣಜಯ ಅಂತಂದರೆ ಬೇರೆ ಏನೂ ಅಲ್ಲ, ಪ್ರಾಣಾಯಾಮವೇ. ನಾವು ಆಚಮ್ಯ, ಪ್ರಾಣಾನಾಯಮ್ಯ, ಸಂಕಲ್ಪ ಅಂತ ಹೇಳ್ತೀವಲ್ಲ, ಅದೇ ಪ್ರಾಣಾಯಾಮವೇ ಪ್ರಾಣಾಯಾಮ ಅಷ್ಟೆ. ಈ ಒಂದು 1, 2, 4ರ ಅನುಪಾತದಲ್ಲಿ ತಂತ್ರಸಾರದಲ್ಲಿ ಬಂದಂತೆ 1 ಪ್ರಮಾಣದಲ್ಲಿ ಶ್ವಾಸ ಹೊರಗೆ ಬಿಡಬೇಕು, 2 ಪ್ರಮಾಣದಲ್ಲಿ ಶ್ವಾಸ ಒಳಗೆ ಎಳ್ಕೊಳ್ಬೇಕು. ಶ್ವಾಸವನ್ನು ಹೊರಗೆ ಬಿಡುವಾಗ ಬಲಮೂಗಿನಿಂದ ಬಿಡಬೇಕು, ಶ್ವಾಸವನ್ನು ಒಳಗೆ ಎಳ್ಕೊಳ್ಳುವಾಗ ಎಡಮೂಗಿನಿಂದ ಎಳ್ಕೊಳ್ಬೇಕು. ಮತ್ತು 4ರ ಅನುಪಾತದಲ್ಲಿ ಆ ಶ್ವಾಸವನ್ನು ಒಳಗೆ ತಡೆ ಹಿಡಿಬೇಕು. ಆವಾಗ ವ್ಯಾಹೃತಿ ಇತ್ಯಾದಿಗಳನ್ನು ಚಿಂತನೆ ಮಾಡಬೇಕು ಅಂತ ಬಂದಿದೆ. ಹೀಗೆ 1, 2, 4 ಅಂದರೆ ದ್ವಿಗುಣೋತ್ತರಂ ರೇಚಕಾದಿ ಅಂತ ಆಚಾರ್ಯರು ತಂತ್ರಸಾರದಲ್ಲಿ ಅದನ್ನು ಹೇಳಿದ್ದಾರೆ. ಎಷ್ಟು ಬಿಡ್ತಿರೋ ಅದ್ರ ದುಪ್ಪಟ್ಟು ಒಳಗೆ ಎಳ್ಕೋಬೇಕು, ಎಷ್ಟು ಒಳಗೆ ಎಳ್ಕೋತಿರೋ ಅದ್ರ ದುಪ್ಪಟ್ಟು ಒಳಗೆ ತಡೆ ಹಿಡಿಬೇಕು ಅಂತ. ಅದನ್ನು ಆಚಾರ್ಯರು ಷೋಡಶಾದಿ ಕ್ರಮೇಣ 16 ಸೆಕೆಂಡ್ಗಳ ಕಾಲ, ಅಂದಾಜು ಸೆಕೆಂಡ್ಗಳ ಕಾಲ ಶ್ವಾಸ ಹೊರಗೆ ಬಿಟ್ಟರೆ 32 ಸೆಕೆಂಡ್ಗಳ ಕಾಲ ಶ್ವಾಸ ಒಳಗೆ ತಡೆ ಹಿಡಿಬೇಕು. 64 ಸೆಕೆಂಡ್ಗಳ ಅಲ್ಲ, ಸ್ವಲ್ಪ ಹೇಳೋ ವ್ಯತ್ಯಾಸ ಮಾಡಿದೆ. 16 ಸೆಕೆಂಡ್ಗಳ ಕಾಲ ಶ್ವಾಸ ಹೊರಗೆ ಬಿಡಬೇಕು, 32 ಸೆಕೆಂಡ್ಗಳ ಕಾಲ ಶ್ವಾಸ ಒಳಗೆ ಎಳ್ಕೊಳ್ಬೇಕು, ಮುಂದೆ 64 ಸೆಕೆಂಡ್ಗಳ ಕಾಲ ಒಳಗೆ ತಡೆ ಹಿಡಿಬೇಕು ಅಂತ ಹೀಗೆ ಆಚಾರ್ಯ ಹೇಳಿರೋದು. ನಮಗೆಲ್ಲ 16, 32, 64 ಆಗ್ತಿಲ್ಲ. ನಾನು ಮಾಡ್ತಿರೋದು 5, 10, 20 ಮಾಡ್ತಾ ಇದ್ದೇನೆ. ಅನುಪಾತ ಅದೇ ಆಗ್ತದೆ. ಆದ್ದರಿಂದ ಪ್ರಾಣ ಜಯ ಅಂದರೆ, ಪ್ರಾಣೋಪಾಸನೆ ಅಂದರೆ ಇದೇ ಪ್ರಾಣಾಯಾಮವೇ, ಬೇರೆ ಏನೂ ಅಲ್ಲ. ಈ ಹಠಯೋಗ ಅಂತ ಕೆಲವರು ಯೋಗಿಗಳು ಮಾಡ್ತಿರ್ತಾರೆ. ಆ ಹಠಯೋಗವನ್ನು ಮಾಡಿ ಭಗವಂತನ ಭಕ್ತಿ ಜ್ಞಾನಕ್ಕೆ ಸ್ವಲ್ಪ ಒತ್ತು ಕಡಿಮೆ ಕೊಟ್ಟು ಹಠಯೋಗ ಅಂತ ಕೆಲವರು ಮಾಡ್ತಿರ್ಬೋದು. ಆದರೆ ಹಠಯೋಗ ಹೇಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನನಗೆ ಪರಿಚಯ ಇಲ್ಲ. ಅದಕ್ಕಿಂತ ನಾವು ಜ್ಞಾನ ಮಾರ್ಗವನ್ನು ಅನುಸರಿಸಿ ಏನು ಮಿನಿಮಮ್ ಪ್ರಾಣಾಯಾಮ ಮಾಡಬೇಕಾಗಿದೆ, ಮಿನಿಮಮ್ ಪ್ರಾಣಾಯಾಮವನ್ನು ಮಾಡಿ ಶ್ರವಣ ಮನನ ಧ್ಯಾನಗಳಿಗೆ ಹೆಚ್ಚು ಒತ್ತು ಕೊಟ್ಟು ಆ ಮೂಲಕ ಮುಕ್ತಿಯನ್ನು ಪಡೆಯುವುದಕ್ಕೆ ನಾವು ಪ್ರಯತ್ನ ಪಡಬೇಕು. ಮಿನಿಮಮ್ ಪ್ರಾಣಾಯಾಮ ಅಂದರೆ ಇಷ್ಟೇ. ಪ್ರತಿಯೊಂದು ಸಂಧ್ಯಾವಂದನದಲ್ಲಿ 5 ಬಾರಿ ಪ್ರಾಣಾಯಾಮ ಬರ್ತದೆ. ಆಚಮನ ಮಾಡಿ ಪ್ರಾಣಾಯಾಮ, ಅರ್ಘ್ಯಕ್ಕಿಂತ ಮುಂಚೆ, ಗಾಯತ್ರಿ ಪೂರ್ವಾಪರದಲ್ಲೊಮ್ಮೆ, ಮತ್ತು ಸಂಧ್ಯಾವಂದನ ಮುಗಿದ ಮೇಲೊಮ್ಮೆ ಪ್ರಾಣಾಯಾಮ ಮಾಡಬೇಕು ಅಂತ ತಜ್ಞರು ಹೇಳ್ತಾರೆ. 3 ಸಂಧ್ಯಾವಂದನೆ ಮಾಡಿದರೆ 15 ಪ್ರಾಣಾಯಾಮ ಆಗ್ತವೆ. ಇನ್ನು
ಗಾಯತ್ರಿ, ಕೃಷ್ಣ ಷಡಕ್ಷರ ಅಷ್ಟಾಕ್ಷರ, ಕೃಷ್ಣ ಷಡಕ್ಷರ ಇತ್ಯಾದಿ ಮಂತ್ರಗಳಲ್ಲಿಯೂ ಕೂಡ ಪೂರ್ವಾಪರದಲ್ಲಿ ಪ್ರಾಣಾಯಾಮ ಇರುವುದು ನಿಮಗೆಲ್ಲ ಗೊತ್ತಿದ್ದೇ ಇದೆ. ಆದ್ದರಿಂದ ಸ್ತ್ರೀಯರು ತಾವು ಮಾಡ್ತಿರೋ ಪ್ರಾಣಾಯಾಮಗಳಲ್ಲೂ ಕೂಡ ಆ ಪೂರ್ವಾಪರದಲ್ಲಿ ಕೃಷ್ಣ ಷಡಕ್ಷರ ಇತ್ಯಾದಿ ಮಂತ್ರಗಳಲ್ಲಿ ಪೂರ್ವಾಪರದಲ್ಲಿ ಅದನ್ನು ಪ್ರಾಣಾಯಾಮ ಮಾಡಬೇಕು, ಸ್ತ್ರೀಯರು ಕೂಡ ಮಾಡಬೇಕು. ಮತ್ತು ಇನ್ನು ಬ್ರಹ್ಮಯಜ್ಞ, ವೈಶ್ವದೇವ, ಬಲಿಹರಣ ಪ್ರತಿಯೊಂದು ಕಡೆಯೂ ಕೂಡ ಆಚಮ್ಯ ಪ್ರಾಣಾಯಾಮ ಅಂತ ಇದ್ದೇ ಇದೆ. ಕನಿಷ್ಠ ಒಂದು 20 ಪ್ರಾಣಾಯಾಮಗಳು ಪ್ರತಿನಿತ್ಯ ಆಗ್ತವೆ. 16, 32, 64 ಆಚಾರ ಅನುಪಾತದಲ್ಲಿ ಹೇಳಿದರೆ ಸುಮಾರು 37-38 ನಿಮಿಷ ಪ್ರತಿನಿತ್ಯ ಪ್ರಾಣಾಯಾಮ ಆಗ್ತದೆ. ಅಷ್ಟಾಗದೆ ಹೋದರೂ ಕೂಡ ಒಂದು 5, 10, 20 ಅನುಪಾತದಲ್ಲಿ ನಮ್ಮಂಥವ್ರು ಪ್ರಾಣಾಯಾಮ ಮಾಡಿದ್ರು ಒಂದು 8-10 ನಿಮಿಷ ಆದರೂ ಪ್ರಾಣಾಯಾಮ ಮಾಡುವುದು ಯೋಗ್ಯ. ಅದೇ ಪ್ರಾಣೋಪಾಸನೆ, ಅದೇ ಪ್ರಾಣ ಜಯಕ್ಕಾಗಿ ನಾವು ಮಾಡುವಂಥ ಒಂದು ಪ್ರಯತ್ನ ಅಂತ ಹೀಗದು ಕಾಣಿಸ್ತದೆ. ಹಠಯೋಗದ ಬಗ್ಗೆ ನನಗೇನು ಹೆಚ್ಚು ಪರಿಚಯ ಇಲ್ಲ, ಮತ್ತು ಅದು ಆಚಾರ್ಯರಿಗೆ ಸಮ್ಮತವೂ ಅಸಮ್ಮತ ಅಲ್ಲದೆ ಇರಬಹುದು, ಆದರೆ ಆಚಾರ್ಯ ಅದನ್ನು ಹೆಚ್ಚು ಹೈಲೈಟ್ ಮಾಡಿಲ್ಲ ಎಲ್ಲೂ ಕೂಡ. ಮಿನಿಮಮ್ ಪ್ರಾಣಾಯಾಮ ನಮ್ಮ ಆನ್ಹಿಕದ ಭಾಗವಾಗಿ ನಾವು ಮಾಡಲೇಬೇಕಾದ ಪ್ರಾಣಾಯಾಮ ಏನಿದೆ ಆದಷ್ಟು ಪ್ರಾಣಾಯಾಮ ನಾವು ಸಾಕು. ಅಥಾಪರ್ಯತ್ ಆತ್ಮ ಸಮಾಧಿ ಯೋಗ ಬರೇನ ಜಿತ್ವ ಪ್ರಕೃತಿಂ ಬಲಿಷ್ಠಾಂ, ಭಾಗವತದ ಮಾತು. ಆಚಾರ್ಯ ಅದನ್ನು ಗೀತಾ ಪ್ರಸ್ಥಾನದಲ್ಲಿ ಉದ್ಧರಿಸಿದ್ದಾರೆ. ಆತ್ಮ ಸಮಾಧಿ ಯೋಗ ಮಾಡಿಕೊಂಡು ಪ್ರಾಣಾಯಾಮ ಮಾಡಿ ಬಲಿಷ್ಠವಾದ ಪ್ರಕೃತಿಯನ್ನು ಗೆಲ್ಲುತ್ತಾರೆ. ಆದ್ರೆ ಅವರು ಶ್ರಮ ಪಡಬೇಕಾಗ್ತದೆ, ಬಹಳ ಫಲನೂ ಕಡಿಮೆ. ಆದರೆ ಪಾನೇನತೆ ದೇವಕಥಾ ಸುಧಾಯ ಪ್ರವೃದ್ಧ ಭಕ್ತಿಯ ವಿಷದಾಶಯಾತೆ, ನಿನ್ನ ಕಥಾಮೃತವನ್ನು ಪಾನ ಮಾಡಿ ಯಾರು ಜ್ಞಾನ ಗಳಿಸಿ ಮನನ ಮಾಡಿ ಪ್ರಯತ್ನ ಪಡ್ತಾರೆ ಅವರಿಗೆ ಹೆಚ್ಚು ಸುಖ ಅಂತ ಭಾಗವತವೇ ಹೇಳಿದೆ. ಭಾಗವತದ ಮಾತು ಮತ್ತು ಆಚಾರ್ಯರು ಗೀತಾ ಪ್ರಸ್ಥಾನದಲ್ಲಿ ಉದ್ಧರಿಸಿರುವಂಥ ವ್ಯಾಸ ಯೋಗದ ಮಾತು, ಹಾಗೆ ಮೋಕ್ಷ ಧರ್ಮ ಪರ್ವದ ಮಾತು, ಇದನ್ನೆಲ್ಲ ಗಮನಿಸಿದರೆ ಜ್ಞಾನ ಮಾರ್ಗ ಅಂತನ್ನುವುದು ಹೆಚ್ಚು ಸುಖರ. ಸ್ವಲ್ಪ ವಿಳಂಬ ಆಗ್ಬೋದು, ಆದರೆ ಅದು ಹೆಚ್ಚು ಸುಖರ, ಹೆಚ್ಚು ಸುಖಕರವೂ ಕೂಡ ಹೌದು, ಮುಕ್ತಿಯಲ್ಲೂ ಸುಖಕರ. ಅಲ್ಲಿಗೆ ಈ ಪ್ರಾಣಾಯಾಮ ಇದರ ಕುರಿತಾಗಿ, ವಿಪಶ್ಚನ ಧ್ಯಾನದ ಕುರಿತಾಗಿ ಹೇಳಬೇಕಾದ ಸಂಗತಿ ಮುಕ್ತಾಯ ಕಂಡಿದೆ.